ಪ್ರತಿನಿಧಿ ದಿನಪತ್ರಿಕೆ ಈಗಾಗಲೇ ನಾಡಿನ 16 ಜಿಲ್ಲೆಗಳಲ್ಲಿ ಬಹಳ ಯಶಸ್ವಿಯಾಗಿ ಜನರನ್ನು ತಲುಪುವಲ್ಲಿ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಪ್ರತಿನಿಧಿ ಜನರಿಗೆ ತಲುಪಿ ನಾಡಿನ ಜನರ ಮನಸ್ಸನ್ನು ಗೆದ್ದು ಇನ್ನು ಎತ್ತರಕ್ಕೆ ಬೆಳೆಯಲು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಜನಿಸಿ ಇವತ್ತು ಬೆಂಗಳೂರಿಗೆ ಕೂಡ ವಿಸ್ತರಣೆ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ತಂದಿದೆ. ಪ್ರತಿನಿಧಿ ಪತ್ರಿಕೆ, ನಾ ಇದನ್ನು ಪತ್ರಿಕೆ ಅನ್ನೋಕ್ಕಿಂತನೂ ಮಲ್ಟಿಮೀಡಿಯಾ ಅಂತಲೇ ಹೇಳಬೇಕು. ಯಾಕೆಂದರೆ ಪತ್ರಿಕೆಯಾಗೂ ಇದೆ, ಡಿಜಿಟಲ್ ಮೀಡಿಯಾದಲ್ಲಿದೆ, ಅವ್ರದ್ದು ವಿಡಿಯೋ ಆ್ಯಂಡ್ ಶಾರ್ಟ್ಸ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಮೈಸೂರಿನಲ್ಲಿ ಹುಟ್ಟಿ ಬೆಂಗಳೂರಿಗೆ ಬಂದು ರಾಜ್ಯವ್ಯಾಪಿ ಪತ್ರಿಕೆ ಆಗ್ತಾ ಇರೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಇವತ್ತು ಡಿಜಿಟಲೀಕರಣ ಅಂತ ನಾವೇನು ಕರಿತೀರಿ, ತಾವೇನು ಇವತ್ತು ಬರೀ ಒಂದು ಪತ್ರಿಕೆ ಮಾತ್ರ ಅಲ್ಲ, ತಾವು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಭಾಳ ಜನರನ್ನ ತಮ್ಮ ಸುದ್ದಿಗಳು ಭಾಳ ವೇಗವಾಗಿ ಮುಟ್ಟತಕ್ಕಂಥ ಕೆಲಸವನ್ನು ತಾವೇನು ಮಾಡ್ತಾ ಇದ್ದೀರಿ. ಮಹೇಂದ್ರ ಸಾರು ತಾವೆಲ್ಲ ಸೇರ್ಕೊಂಡು ಏನು ಮಾಡಿದ್ದೀರಿ, ತಮಗೆ ಶುಭವಾಗಲಿ. ಮೈಸೂರಿನಿಂದ ಬೆಂಗಳೂರಿಗೆ ಕಾಲಿಡುತ್ತಿರ್ತಕ್ಕಂಥ ಪ್ರತಿನಿಧಿ ಪತ್ರಿಕೆ ಮತ್ತು ಡಿಜಿಟಲ್ ಎರಡಿಗೂ ಶುಭವಾಗಲಿ. ಸಮಾಜದ ನೈಜ ಪ್ರತಿನಿಧಿಯಂತೆ ಈ ಮಾಧ್ಯಮ ಸಂಸ್ಥೆ ಕೆಲಸ ಮಾಡಲಿ, ಇನ್ನಷ್ಟು ಬೆಳೆಯಲಿ. ಇವತ್ತೇನು ಪತ್ರಿಕೋದ್ಯಮ ತನ್ನ ವಿಶ್ವಾಸಾರ್ಹತೆಯನ್ನು ಕಳ್ಕೊಳ್ತಾ ಇದೆ ಅಂತ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಅದನ್ನು ಹೋಗಲಾಡಿಸ್ಲಿಕ್ಕೆ ಪ್ರತಿನಿಧಿ ಪ್ರಯತ್ನ ಮಾಡಲಿ. ಎಲ್ಲ ವರ್ಗದ ಎಲ್ಲ ಜನರ ಪ್ರತಿನಿಧಿಯಾಗಿ ಪತ್ರಿಕೆ ಬೆಳೀಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಶುಭ ಹಾರೈಸ್ತೇನೆ. ಜನರ ಧ್ವನಿಯಾಗಿ, ಜನರ ಪ್ರತಿನಿಧಿಯಾಗಿ ನೊಂದವರ ಕಣ್ಣೀರನ್ನು ಒರೆಸುವಂಥ ನಿಟ್ಟಿನಲ್ಲಿ, ಅಶಕ್ತರ ದೀನದಲಿತರ ಏನು ಶಕ್ತಿ ಆಗುವಂಥ ನಿಟ್ಟಿನಲ್ಲಿ ಪ್ರತಿನಿಧಿ ಒಂದು ಧ್ವನಿಯಾಗಿ ಕೆಲಸ ಮಾಡಲಿ ಅಂತೇಳಿ ನಾನು ನಿರೀಕ್ಷೆ ಮಾಡ್ತೇನೆ. ಸಮಾಜಮುಖಿಯಾಗಿ ಪತ್ರಿಕೆ ಹೊರಹೊಮ್ಮಲಿ ಅಂತೇಳಿ ನಿರೀಕ್ಷೆ ಮಾಡ್ತೀನಿ. ಧನ್ಯವಾದ. ಪ್ರತಿನಿಧಿ ಡೈಲಿ ನ್ಯೂಸ್ ಪೇಪರ್ ಮತ್ತು ಪ್ರತಿನಿಧಿ ನ್ಯೂಸ್ ಚಾನಲ್ ಮೈಸೂರಿಂದ ಬೆಂಗಳೂರಿಗೆ ಬಂದು ಒಂದು ಪ್ರತಿಷ್ಠೆಯ ಬೆಳವಣಿಗೆ ಆಗ್ತಿರುವುದು ತುಂಬ ಸಂತೋಷವಾಗಿದೆ. ಮತ್ತು ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸಂತೋಷವಾಗಿದೆ. ಎಲ್ಲರಿಗೂ ಶುಭವಾಗಲಿ. ಮೈಸೂರಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಪತ್ರಿಕೆ ಇದು. ಬೆಂಗಳೂರು ಕೂಡ ಓಪನ್ ಆಗ್ತಾ ಇದೆ. ಇದು ಬಹಳ ಖುಷಿ ವಿಚಾರ. ಹೊಸ ಹೊಳಹುಗಳು ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರ ಸರ್ ಅವರಿಂದ, ಹೋಗಾರ್ ಸರ್ ಅವರಿಂದ ಜಾಸ್ತಿ ಬರಬೇಕಾಗಿದೆ ಬೆಂಗಳೂರಿಗೆ. ಇನ್ನೊಂದು ಹೊಸ ಮೈಲುಗಲ್ಲಾಗಲಿ ಬೆಂಗಳೂರಲ್ಲೂ ಕೂಡ. ಬೆಂಗಳೂರಿನ ಜನಗಳ ಸಮಸ್ಯೆ ಬೇಕಾದಷ್ಟಿದೆ. ಮೈಸೂರಲ್ಲಿ ಅದನ್ನು ಆಲ್ರೆಡಿ ಅಟೆಂಡ್ ಮಾಡಿ ದೊಡ್ಡ ಮಟ್ಟದ ಯಶಸ್ಸಿನಲ್ಲಿ ಬಂದಿದ್ದಾರೆ. ಇಲ್ಲಿಯೂ ಕೂಡ ಅನೇಕರಿಗೆ ಇದು ಲಾಭವಾಗಿ, ಉಪಯೋಗವಾಗಿ, ಜೊತೆಗೆ ನನ್ನಂಥ ಪತ್ರಕರ್ತ ಮಿತ್ರರಿಗೆ ಅವಕಾಶ ಕೊಡುವ, ಕೆಲಸ ಕೊಡುವಂತಹ ದೊಡ್ಡ ವೇದಿಕೆ ಇದಾಗಲಿ, ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳೀಲಿ ಅನ್ನೋದು ನನ್ನ ಹಾರೈಕೆ. ಥ್ಯಾಂಕ್ ಯು. ಪ್ರತಿನಿಧಿ ಪತ್ರಿಕೆ ಈಗಾಗಲೇ ಮೈಸೂರಿನಲ್ಲಿ ವಿಭಾಗದಲ್ಲಿ ಮನೆ ಮಾತಾಡಿದೆ. ಕೇವಲ ಸುದ್ದಿ ಅಂದರೆ ರಾಜಕೀಯ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರಗಳಿಗೂ ಸಂಬಂಧಪಟ್ಟ ಮುಖ್ಯವಾಗಿ ಅಭಿವೃದ್ಧಿ ಮತ್ತು ವಿಕೇಂದ್ರೀಕರಣ ಇದಕ್ಕೂ ಕೂಡ ಒತ್ತನ್ನು ಕೊಡ್ತಕ್ಕಂಥ ದಿಶೆಯಲ್ಲಿ ಅವರು ಸಾಕಷ್ಟು ಪರಿಶ್ರಮವನ್ನು ಹಾಕಿ ಸಮಾಜಮುಖಿ ಆಗಿ ಪತ್ರಿಕೆಯನ್ನು ತರ್ತಾ ಇದ್ದಾರೆ. ಈ ಒಂದು ಪತ್ರಿಕೆ ಇವತ್ತು ರಾಜಧಾನಿಗೆ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ತುಂಬ ಒಂದು ಮಹತ್ವದ ಬೆಳವಣಿಗೆ. ಹೆಚ್ಚು ಪ್ರಭಾವಿ ಬೀರಿರ್ತಕ್ಕಂಥ ಪ್ರತಿನಿಧಿ ಗ್ರೂಪ್ ಆಫ್ ನ್ಯೂಸ್ ಈ ಬೆಂಗಳೂರಿಗೂ ಕಚೇರಿ ಓಪನ್ ಮಾಡ್ತಾ ಇದೆ. ಈ ರಾಜ್ಯ ಮಟ್ಟದಲ್ಲಿ ಕೂಡ ತುಂಬ ಪ್ರಸಿದ್ಧಿಯಾಗಿ ಬೆಳೆದಿದೆ. ನಾನು ಆರೈಸ್ತೀನಿ.